ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಈಚ್ ಸಿಂಪ್ಲಿಫೈಡ್. ಸೊ ಇವತ್ತಿನ ವಿಡಿಯೋ ಎಪಿಸೋಡ್ 5 ಅಲ್ವಾ. ಸೊ ಏನಂದರೆ ಟ್ರಾಫಿಕ್ ಲೈಟ್ ಸಿಸ್ಟಮ್ದು. ಓಕೆ, ಸೊ ಇದೇ ಒಂದು ನಮ್ಮ ಡೆಮೋ ಯಾವ ರೀತಿ ಇದೆ ಅಂತ. ಓಕೆ, ಬನ್ನಿ ಈಗ ನಾವು ಮೇನ್ ಗೋಲ್ ಏನು ಮತ್ತು ಅದಕ್ಕೆ ಬೇಕಾದ ಕಾಂಪೊನೆಂಟ್ಸ್ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆ, ಕಮಿಂಗ್ ಟು ಪಾಯಿಂಟ್. ಇಯರ್ ನಮಗೆ ಮೇನ್ LED ಫಸ್ಟ್ನೇ ಪ್ರಾಜೆಕ್ಟಲ್ಲಿ ಹೇಳಿದ್ನಲ್ಲ LED ಯಾವ ರೀತಿ ಗ್ಲೋ ಆಗುತ್ತೆ ಅಂತ. ಸೊ ಅದಕ್ಕೆ 220 Ohm ಏನಕ್ಕೆ ಅಂತ ಹಾಕಿದ್ದೀವಿ ಅಂತಲೂ ಗೊತ್ತಾಯಿತು ಅಲ್ವಾ. ಸೊ ಕನೆಕ್ಷನ್ ಅನ್ನೋದು ಈ ರೀತಿ. ಓಕೆ, ವೆರಿ ಸಿಂಪಲ್ ಆಗಿದೆ. ಓಕೆನಾ. ಕಾಮನ್ ರೈಟ್ ಸೈಡಿಗೆ ಯಾವತ್ತು LED ಪಾಸಿಟಿವ್ಗೆ ಒಂದು ರೆಸಿಸ್ಟರ್ ಕೊಟ್ಟು ನಾನು ಒಂದು ಈ ರೆಡ್ ಇದೆಯಲ್ಲ, ಈ ರೆಡ್ಡು ಯೆಲ್ಲೋ ಗ್ರೀನು. ಓಕೆನಾ, ಈ ರೆಡ್ಡು ಒಂದು ಪಾಸಿಟಿವ್ ಕೊಟ್ಟು ರೆಸಿಸ್ಟರ್ ಹಾಕೊಂಡ್ಬಿಟ್ಟು 13 ಕೊಟ್ಟಿದ್ದೀನಿ ಆರ್ಡಿನೋ. ಸೇಮ್ ಎಲ್ಲೋನು ಅಷ್ಟೇ ಒಂದು ರಿಜಿಸ್ಟರ್ ಹಾಕೊಂಡು 12 ಕೊಟ್ಟಿದ್ದೀನಿ. ಗ್ರೀನು ಅಷ್ಟೇ ಒಂದು ರಿಜಿಸ್ಟರ್ ಹಾಕೊಂಡು 11 ಕೊಟ್ಟಿದ್ದೀನಿ. ಮಿಕ್ಕಿದ ನೆಗೆಟಿವ್ ಸೈಡ್ ಎಲ್ಲರೂ ಸೇರಿ ಓವರಾಲ್ ಗ್ರೌಂಡಿಗೆ ಕೊಟ್ಟಿದ್ದೀನಿ. ಓಕೆನಾ. ಇಲ್ಲಿ ಏನೇ ತೋರಿಸಿದ್ರು ಕೂಡ ಗೊತ್ತಾಗಲ್ಲ, ಯಾಕೆಂದರೆ ನಾನು ಇಲ್ಲಿ ಏನು ಹಿಡಿದೀನಿ ಅದನ್ನು ನೋಡ್ಕೊಂಡು ಕನೆಕ್ಷನ್ ಮಾಡಿ. ಓಕೆನಾ. ಈಗ LED ಕನೆಕ್ಷನ್ ಆಯಿತು. ಓಕೆ, ಸೊ ಬಿಫೋರ್ ದಟ್ ನಾನು ಗೋಲ್ ಹೇಳಬೇಕಾಯ್ತಲ್ವಾ. ಕನೆಕ್ಷನ್ಗಿಂತ ಗೋಲ್ ಏನಪ್ಪ ಅಂದರೆ ಸಿಂಗಲ್ ಇನ್ಪುಟ್ ಬರುತ್ತೆ, ಬಟ್ ಇಲ್ಲಿ ನಮಗೆ ಮಲ್ಟಿಪಲ್ ಔಟ್ಪುಟ್ ನೋಡ್ತೀವಿ. ಓಕೆನಾ, ಇದು ನಮ್ಮ ಮೇನ್ ಗೋಲ್. ಸೊ ನಮಗೆ ಇದರಿಂದ ಏನೇನು ಗೊತ್ತಾಗುತ್ತೆ ಅಂದರೆ ಮಲ್ಟಿಪಲ್ ಔಟ್ಪುಟ್ಸ್ ಹೆಂಗೆ, ಮತ್ತು ಟೈಮಿಂಗ್ ಕಂಟ್ರೋಲ್ ಹೆಂಗೆ, ಮತ್ತು ಸೀಕ್ವೆನ್ಷಿಯಲ್ ಲಾಜಿಕ್ ಹೆಂಗೆ ವರ್ಕ್ ಆಗುತ್ತೆ, ಮತ್ತು ರಿಯಲ್ ವರ್ಲ್ಡ್ ಸಿಸ್ಟಮ್ ಡಿಸೈನ್ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆನಾ. ದೆನ್ ಈಗ ಬನ್ನಿ, ಏನಪ್ಪ ಅಂದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಕನೆಕ್ಷನ್ ಎಲ್ಲ ಗೊತ್ತಾಯಿತು. ದೆನ್ ಈಗ ಮೇನ್ ಏನಕ್ಕೆ ಪ್ರೋಗ್ರಾಮ್ಗೆ ಹೋಗೋಣ. ಓಕೆನಾ. ಆ್ಯಸ್ ಪರ್ ಅವರ್ ಕನೆಕ್ಷನ್ನು ನನ್ನ ಪ್ರೋಗ್ರಾಮ್ ಕೂಡ ಇದೆ. ರೆಡ್ ಲೈಟು 13 ಕೊಟ್ಟಿದ್ದೀನಲ್ಲ, ಸೊ ಹಂಗಾಗಿ 13, ಯೆಲ್ಲೋ 12 ಆ್ಯಂಡ್ ಗ್ರೀನ್ 11ಗೆ. ಓಕೆ, ದೆನ್ ಇದೇನಿದು ಪಿನ್ ಮೋಡ್ಸ್, ರೆಡ್ ಔಟ್ಪುಟ್ಸ್ ಯಾವ್ಯಾವಿಗೆ ಅಂತ ಹೇಳ್ತಾ ಇರೋದು. ಓಕೆನಾ, ರೆಡ್ ಯೆಲ್ಲೋ ಗ್ರೀನು. ಓಕೆನಾ. ದೆನ್ ಕಮಿಂಗ್ ಟು ದಿ ವೈಡ್ ಲೂಪಲ್ಲಿ ಯಾವ ಥರ ರನ್ ಆಗಬೇಕು ಅಂತ. ಓಕೆ, ಫಸ್ಟು ರೆಡ್ ಹೈ ಇದ್ದಾಗ ಇನ್ನು ಮಿಕ್ತವೆಲ್ಲ ಲೋ ಇರಲಿ ಅಂತ. ಓಕೆ, ಡಿಲೇ ಎಷ್ಟು 3 ಸೆಕೆಂಡ್. ಏನಕ್ಕೆ 3 ಸೆಕೆಂಡು? ನೀವು ಟ್ರಾಫಿಕ್ ಲೈಟ್ ಸಿಸ್ಟಮಲ್ಲಿ ನೋಡಿದ್ದೀರಾ, ಒಂದು ಸ್ವಲ್ಪ ರೆಡ್ ಜಾಸ್ತಿ ಹೊತ್ತಿರುತ್ತೆ. ಯಾಕೆ? ಸ್ವಲ್ಪ ಜನ ವೆಯ್ಟ್ ಮಾಡಲಿ, ಆ ಕಡೆ ಎಲ್ಲರೂ ಹೋಗಲಿ ಅಂತ. ಓಕೆ, ದೆನ್ ಎಲ್ಲೋ ಬರ್ತೀರಾ, ಎಲ್ಲೋ ಬಂದಾಗೇನೋ ಇನ್ನು ಮಿಕ್ತವೆರಡು ಲೋ ಇರಲಿ, ಎಲ್ಲೋ ಮಾತ್ರ ಇರಲಿ. ಎಲ್ಲೋ ಕಮ್ಮಿ, ಏಕೆಂದರೆ ರೆಡಿ ಆಗಲಿ ಅಂತ 1 ಸೆಕೆಂಡ್ ಅಷ್ಟೇ ಕೊಟ್ಟಿರೋದು. ಓಕೆ, ನಾವು ಬೇಕಂತ ಚೇಂಜ್ ಮಾಡ್ಕೊಬೋದು. ದೆನ್ ಇಲ್ಲಿ ಬನ್ನಿ, ಡಿಜಿಟಲ್ ರೈಟ್ ಲಾಸ್ಟಿಗೆ ಗ್ರೀನ್ ಏನು ಹೈ, ಇನ್ನು ಮಿಕ್ತಾಯಿದೆ ಲೋ ಇರಬೇಕು. ಇದೆಷ್ಟು 3. ಸೊ ಇಲ್ಲಿ ಟ್ರಾಫಿಕ್ ಲೈಟ್ ಸಿಸ್ಟಮಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ರೆಡ್ಡು ಮತ್ತು ಗ್ರೀನು ಜಾಸ್ತಿ ಟೈಮಿಂಗ್ಸ್ ಇರುತ್ತೆ, ಬಟ್ ಎಲ್ಲೋ ಜಾಸ್ತಿ ಇರಲ್ಲ. ಓಕೆನಾ. ಸೊ ಆ ರೀತಿ. ದೆನ್ ಈಗ ಏನಾದರೂ ಫಸ್ಟ್ ನಾನು ಏನು ಮಾಡ್ತೀನಿ, ಈಗ ಕಂಪೈಲ್ ಮಾಡ್ತೀನಿ. ಓಕೆನಾ. ಕಂಪೈಲಿಂಗ್ ಆಯಿತು. ದೆನ್ ಕಂಪೈಲಿಂಗ್ ಆದಮೇಲೆ ನೆಕ್ಸ್ಟ್ ರನ್ ಮಾಡ್ತೀನಿ, ಅಪ್ಲೋಡ್ ಮಾಡಬೇಕು. ಓಕೆನಾ, ಅಪ್ಲೋಡ್ ಆಯಿತು. ಈಗ ನೋಡಿ, ಸೊ 3 ಸೆಕೆಂಡು, ದೆನ್ 1 ಸೆಕೆಂಡು, ದೆನ್ 3 ಸೆಕೆಂಡು ಮತ್ತೆ. ಓಕೆನಾ, ಇದು ಟ್ರಾಫಿಕ್ ಲೈಟ್ ಸಿಸ್ಟಮ್. ಸೊ ಇಲ್ಲಿ ನೋಡಿ, ಇನ್ನೊಂದು ಹೇಳೋದು ಬೇಕಾಯಿತು, ಮರ್ತಿದ್ದೆ. ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ನಾವೇನು ಮಾಡ್ತೀವಿ, ಅದೇ ಪ್ರಾಜೆಕ್ಟಿಗೆ ನಾವು ಇನ್ನೂ ಡಿಫ್ರೆಂಟ್ ಕನೆಕ್ಷನ್ ಜಸ್ಟ್ ನಾವು ಆ ಕಡೆ ಈ ಕಡೆ ಮಾಡಿ ಯಾರು ಕಾಂಪೌಂಡ್ ಹಾಕಿದರೆ ಅದು ಇನ್ನೊಂದು ಪ್ರಾಜೆಕ್ಟ್ ಆಗುತ್ತೆ. ಓಕೆನಾ. ನೀವು ಇಲ್ಲಿ ಬರೀ ಇದೇನೋ ಟ್ರಾಫಿಕ್ ಲೈಟ್ ಸಿಸ್ಟಮ್ ನೋಡ್ತಾಯಿದ್ದೀರಾ. ಈವನ್ ನಾನು ಬೇಕಾದ್ರೆ ಎಲ್ಲದು ಒಂದೇ ಸಲ ಎತ್ತೋ ಥರ ಮಾಡ್ತೀನಿ. ಮೀನ್ಸ್ ಈ ಜಾತ್ರೆಲೆಲ್ಲ ಆಗ್ತಿರುತ್ತೆ ಲೈಟಿಂಗ್ಸ್ ಆ ಥರ. ಓಕೆನಾ, ಆ ಥರ ಹಾಕ್ಬೋದು. ಇಲ್ಲಾಂದರೆ ಇದನ್ನೇ ಇನ್ನೊಂದು ಸ್ವಲ್ಪ ಬೇಗ ಒಂಥರ ಯಾವ ಥರ 1 ಸೆಕೆಂಡಲ್ಲೆಲ್ಲ ಹೋಗೋ ಥರ ಲೈಟ್ ಆ ಥರನೂ ಮಾಡ್ಬೋದು. ಸೊ ಡಿಫ್ರೆಂಟ್ ನಾನು ಪ್ರೋಗ್ರಾಮಲ್ಲಿ ಏನು ಚೇಂಜ್ ಮಾಡ್ತೀನಿ ಅಲ್ಲೇ ನಮ್ಮಿದು. ಅದಕ್ಕೆ ಹೇಳೋದು, ಹಾರ್ಡ್ವೇರ್ ಕಂಟ್ರೋಲ್ ಮಾಡ್ಬೋದು ನಮ್ಮ ಪ್ರೋಗ್ರಾಮಲ್ಲಿ. ಓಕೆನಾ. ಸೊ ಇದೇ ಒಂದು ಕ್ರೇಜಿ ಥಿಂಗ್ ಇರೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ. ಸೊ ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಲೆವೆಲ್ 2 ಸ್ಟಾರ್ಟ್ ಆಗುತ್ತೆ. ಸೊ ಲೆವೆಲ್ 1 ಏನಾದರೂ ಡೌಟ್ ಇದ್ದರೆ ಹೇಳಿ. ಸೊ ಐ ಥಿಂಕ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಲೆವೆಲ್ 1 ಮುಗಿದಿದೆ ಅಂತಿದ್ದೀನಿ. ಸೊ ಸಾರಿ, ಲೆವೆಲ್ 1 ಆ್ಯಕ್ಚುಲಿ ಇವಾಗ ಮುಗಿದಿದ್ದು. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಿಂದ ನಾವು ಲೆವೆಲ್ 2ಗೆ ಹೋಗೋಣ. ಸೊ ರಿವೈಸ್ ಮಾಡ್ಕೊಳ್ಳಿ ಪ್ರೀವಿಯಸ್ ಟಾಪಿಕ್ಸ್ನೆಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.